ಎಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಕೇಸ್ ತುಂಬ ದೊಡ್ಡದಾಗಿ ಗಲಾಟೆ ಮಾಡ್ತಾ ಇದೆ. ಮತ್ತು ಸೌಜನ್ಯ ಕೇಸಲ್ಲಿ ಇದುವರೆಗೂ ನ್ಯಾಯ ಸಿಗದಿರೋಂಥದ್ದೊಂದು ನಾನ್ ಅಕ್ಸೆಪ್ಟೆನ್ಸ್. ಅದು ನಮ್ಮ ಕಮ್ಯುನಿಟಿಯವರಾಗಿರುವಂಥ ಒಬ್ಬರು ಸಮೀರ್ ಅನ್ನೋರು, ದೂತ ಸಮೀರ್ ಅನ್ನೋರು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕಿದರು. ಸೊ ಆ ವಿಡಿಯೋ ಕಂಟೆಂಟ್ ಅನ್ನೋದಕ್ಕಿಂತ ಜಾಸ್ತಿ ಒಂದು ಕಂಪ್ಲೀಟಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಿರೋ ಜನಗಳನ್ನ ದಂಗೆ ಎಬ್ಸಿರೋಂಥ ವಿಡಿಯೋ. ನ್ಯಾಯಕ್ಕೋಸ್ಕರ ಜನಗಳು ದಂಗೆ ಹೇಳೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ, ಯಾವುದೇ ಥರ ಅದು ಅಕ್ರಮನೂ ಅಲ್ಲ. ಸೊ ಯಾಕೆಂದರೆ ಅನ್ಯಾಯ ಒಂದು ಕಡೆ ಕುಣಿತಿರ್ಬೇಕಾದ್ರೆ ನ್ಯಾಯಕ್ಕೋಸ್ಕರ ತಲೆ ಕಡಿಯೋದಕ್ಕೂ ರೆಡಿ ಇರಬೇಕು, ತಲೆ ಕೊಡೋದಕ್ಕೂ ರೆಡಿ ಇರಬೇಕು. ಸೊ ಆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಒಂದು ಒಳ್ಳೆ ವಿಡಿಯೋ ಅಂತ ಹೇಳ್ಬೋದು ಆ ವಿಡಿಯೋನ ಅವ್ರು ಮಾಡಿರೋದು. ಜನಗಳಿಗೆ ಕಂಪ್ಲೀಟಾಗಿ ಮತ್ತೆ ಏನಾಗ್ತದೆ ಪ್ರಪಂಚದಲ್ಲಿ ಅನ್ಯಾಯ ಅನ್ನೋದನ್ನ ಮತ್ತೆ ತಿಳಿ ಹೇಳ್ತಿರೋಂಥ ವಿಡಿಯೋ, ಮತ್ತೆ ಸಾರಿ ಹೇಳ್ತಿರೋಂಥ ವಿಡಿಯೋ. ನನ್ನ ಕಡೆಯಿಂದ ಧರ್ಮಸ್ಥಳಕ್ಕೆ ಹೋಗಿ ಹೋರಾಟ ಮಾಡೋದಕ್ಕೆಲ್ಲ ಆಗಲ್ಲ, ಆದರೆ ನೈತಿಕವಾಗಿ ಹೋರಾಟ ಮಾಡ್ಬೋದು. ಯೂಟ್ಯೂಬ್ ಕಮ್ಯುನಿಟಿಲಿ ನಾನು ಒಬ್ಬ ಚಿಕ್ಕ ಮೀನು, ಇನ್ನೂ ಒಂಥರ. ನಾನು ಅಷ್ಟು ದೊಡ್ಡದಾಗೆಲ್ಲ ಏನು ಬೆಳೆದಿಲ್ಲ. ನನ್ನಲ್ಲಿ ಒಂದು 1500ರಿಂದ 1600 ಜನ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ 1500-1600 ಜನ ಇಟ್ಕೊಂಡ್ರು ನಾನು ನನ್ನ ಕೈಯಿಂದ ಎಷ್ಟು ಹೋರಾಟ ಮಾಡ್ಬೋದು, ನನ್ನ ಕೈಯಿಂದ ಎಷ್ಟು ಒಂದು ಹೋರಾಟಗಾರರಿಗೆ ಬೆಂಬಲ ಕೊಡ್ಬೋದು, ಅದನ್ನು ಕೊಡೋದಕ್ಕೆ ನಾನು ಇವತ್ತು ಕೂಡ ರೆಡಿ ಇದ್ದೀನಿ. ಅದನ್ನು ಕೊಡ್ತಾನೆ ಇರ್ತೀನಿ. ಏಕೆಂದರೆ ಈ ವಿಷಯ ನನಗೆ ತುಂಬ ಹೊಸದು. ನಾನು ಮುಂಚೆ ಎಲ್ಲ ನನಗೆ ಈ ಥರ ಆಗಿರೋ ಕೇಸ್ಗಳ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ನಂದು ಕಂಟೆಂಟ್ ಆಫ್ ವಿಡಿಯೋ ಇದ್ದಿದ್ದೆ ಡಿಫ್ರೆಂಟ್ ಪಾರ್ಟು. ಸೊ ಯಾವಾಗ ಈ ಥರ ಒಂದು ಸಂಚಲನ ಮೂಡಿಸಿರೋಂಥ ವಿಡಿಯೋಗಳನ್ನ ನೋಡಿದ್ಮೇಲೆ ನನಗೆ ಅರ್ಥ ಆಗ್ತಿರೋದು, ನಮ್ಮ ಕರ್ನಾಟಕದಲ್ಲಿ ಇವತ್ತು ಕೂಡ ಅಧರ್ಮ ಅನ್ನೋದು ಎತ್ತು ಕಾಣ್ತಾ ಇದೆ ಅನ್ನೋದು ನನಗೆ ಅರ್ಥ ಆಗ್ತಿದೆ. ಸೊ ಅದಕ್ಕೆ ಈ ಒಂದು ಸೌಜನ್ಯ ಕೇಸಲ್ಲಿ ನೈತಿಕವಾಗಿ ಹೋರಾಟಗಾರರಿಗೆ ಬೆಂಬಲ ಕೊಡೋದಕ್ಕೆ ನಾನು ಕೂಡ ಸಿದ್ಧ ಇದ್ದೀನಿ, ನಾನು ಕೂಡ ಕೊಡ್ತೀನಿ. ಆದಷ್ಟು ಬೇಗ ಸೌಜನ್ಯ ಅವ್ರ ಕೇಸಲ್ಲಿ ಸೌಜನ್ಯ ಅವ್ರಿಗೆ ನ್ಯಾಯ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ಕಾರ ಕರ್ನಾಟಕ. ಆ್ಯಕ್ಚುಲಿ ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಆಗಿ ಆಲ್ಮೋಸ್ಟ್ 6ರಿಂದ 7 ತಿಂಗಳು ಮೇಲಾಗೋಯ್ತು. ನಿಮಗೆಲ್ಲ ಕ್ಯೂರಿಯಾಸಿಟಿ ಇರ್ಬೋದು ಏನಕ್ಕೆ ಇಷ್ಟೊಂಥರ ಗ್ಯಾಪ್ ಆಯಿತು ಅಂತ. ಏನು ಹೇಳ್ಬೇಕಂದ್ರೆ, ನಂದು ಪ್ರೀವಿಯಸ್ ಒಂದು ಗೋಪ್ರೋ ಕ್ಯಾಮ್ರಾ ಇದ್ದಿದ್ದು ಅನ್ಫಾರ್ಚುನೇಟ್ ಕೈಯಲ್ಲಿಂದ ಒಂದು ಸಣ್ಣ ಸೆಕೆಂಡ್ ಡ್ರಾಪ್ ಆಗಿ ಒಂದು PCB ಮೇಲೆ ಹೋಗ್ಬಿಟ್ಟು ಪೂರ್ತಿ ಕಂಪ್ಲೀಟ್ ಕ್ಯಾಮ್ರಾ ಬರ್ನ್ ಆಗೋಯ್ತು. ಏನಿಲ್ಲ ಅಂದರೂ ಒಂದು 35,000 to 36,000 ರೂಪಾಯಿ ಲಾಸ್ ಆಯಿತು. ಏನು ಮಾಡೋಕ್ಕಾಗಿಲ್ಲ. ಸೊ ಅದಷ್ಟು ಹಣನ ರಿಕವರಿ ಮಾಡೋದಕ್ಕೆ ನನಗೆ ಆಲ್ಮೋಸ್ಟ್ 7 months ತೊಗೊಳ್ತು. ರಿಕವರಿ ಮಾಡಿ ಮತ್ತೆ ಇನ್ನೊಂದು ಸೆಕೆಂಡ್ಸೇ ತೊಗೊಂಡಿರೋದು ಕ್ಯಾಮ್ರಾ. ಯಾಕೆಂದರೆ ಹೊಸದಾಗಿ ತೊಗೊಳೋದಕ್ಕೆಲ್ಲ ಅಷ್ಟೊಂದು ಹಣ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ, ಖರ್ಚಿಗೆ ಕಾಸಿರಲ್ಲ, ಎಲ್ಲಿಂದ ತೊಗೊಳ್ಳೋಣ ಇನ್ವೆಸ್ಟ್ಮೆಂಟ್ ಅಲ್ವಾ. ಸೊ ಇನ್ನೊಂದು ಸೆಕೆಂಡ್ಸ್ ಕ್ಯಾಮ್ರಾ ತೊಗೊಂಡು ಇವತ್ತು ಮತ್ತೆ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು 6ರಿಂದ 7 ತಿಂಗಳು ಗ್ಯಾಪ್ ಇದೆ. ಇವತ್ತು ಈ ವಿಡಿಯೋದಲ್ಲಿ ಯಾವುದೇ ಥರ ಕಂಟೆಂಟ್ ಇರಲ್ಲ, ಯಾವುದೇ ಥರ ಬೈಕ್ ರಿಲೇಟೆಡ್ ಡಿಸ್ಕಷನ್ ಇರಲ್ಲ. ಬಟ್ ಒಂದೇ ಒಂದು ಗಾಡಿ ನಾನು ನಿಮಗೆ ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ತೊಗೊಂಡೋಗ್ತಾ ಇದ್ದೀನಿ. ಆ ಗಾಡಿ ಯಾವುದು ಅಂದರೆ ಸುಜುಕಿ ಅವ್ರು ಲಾಂಚ್ ಮಾಡಿರೋಂಥ ಗಾಡಿ. ಆಲ್ಮೋಸ್ಟ್ 2000 ಸೀರೀಸಲ್ಲಿ ಸುಜುಕಿ ಅವ್ರು ಲಾಂಚ್ ಮಾಡಿದಂಥ 500cc ಗಾಡಿ ಇದು. ಈ ಗಾಡಿ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ, ಬಟ್ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಯಾಕೆಂದರೆ ಈ ಗಾಡಿ 500cc ಗಾಡಿ ಸುಜುಕಿ ಅವ್ರು ಲಾಂಚ್ ಮಾಡಿರೋದು ಇಡೀ ಇಂಡಿಯಾದಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲ. ಒನ್ ಆ್ಯಂಡ್ ಓನ್ಲಿ ಒಂದೇ ಪೀಸ್ ಇರೋದು ನಮ್ಮ ಇಂಡಿಯಾದಲ್ಲಿ, ಅದಿದೆ ಗಾಡಿ. ಅದು ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸ್ಬೇಕಂದ್ರೆ ನಿಮಗೆ, ಆಲ್ಮೋಸ್ಟ್ ಇದು 2001ರಲ್ಲಿ ಪರ್ಚೇಸ್ ಮಾಡಿರೋಂಥ ಗಾಡಿ. ಇದು ಕಿಲೋಮೀಟರ್ ಎಷ್ಟು ಓಡಿದೆ ಅಂತ ತೋರಿಸ್ಬೇಕು ಅಂದರೆ, ಸ್ಪೀಡೋಮೀಟ್ರ್ ಇಲ್ಲ ಗುರು ಈ ಗಾಡಿಯಲ್ಲಿ. ಸ್ಪೀಡೋಮೀಟ್ರ್ ಇಲ್ಲದೆ ಇರೋಂಥ ಗಾಡಿ ಇದು. ಅಷ್ಟು ಪಾಪ್ಯುಲಾರಿಟಿ ಇರೋಂಥ ಗಾಡಿ ಇದು. 2001ರಲ್ಲಿ ಪರ್ಚೇಸ್ ಮಾಡಿರೋಂಥ ಗಾಡಿ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಥರ ಇದೊಂದು 60,000 to 70,000 ಓಡಿರ್ಬೋದು ಗಾಡಿ. ಓನರ್ ಅವರು ಫಾರಿನಲ್ಲಿ ಕೂತಿದ್ದಾರೆ. ಸುಮ್ಮನೆ ಗಾಡಿನ ಅವಾಗ ತೆಗಿತಾರೆ, ಮನೆ ಹತ್ರ ಓಡಾಡಿಸ್ತಾರೆ, ಮತ್ತೆ ತೊಗೊಂಡು ವಾಪಸ್ ಶೆಡ್ಡಲ್ಲಿ ಹಾಕ್ತಾರೆ. ಸೊ ಆ ಥರ ಪರ್ಪಸಾಗಿ ಯೂಸ್ ಮಾಡಿರೋಂಥ ಗಾಡಿ ಇದು. ಎಂಜಿನ್ ಮಾತ್ರ ಫೈನ್ ಟ್ಯೂನ್ ಆಗಿದೆ. ನಿಮ್ಗೆ ಈ ಗಾಡಿದು ಎಕ್ಸಾಸ್ಟ್ ಸಿಸ್ಟಮ್ ತೋರಿಸ್ಬೇಕು, ನಾನು ನಿಮಗೆ ತೋರಿಸ್ಬೇಕಲ್ಲ, ಕೇಳಿಸ್ಬೇಕು ಎಕ್ಸಾಸ್ಟ್ ನೋಟ್ನ. ಬನ್ನಿ, ಯಾರು ಜನಗಳಿಲ್ದೇ ಇರೋಂಥ ಜಾಗದಲ್ಲಿ ಕರ್ಕೊಂಡೋಗಿ ತೋರಿಸ್ತೀನಿ ನಿಮಗೆ. ಈ ಥರ ರೋಡಲ್ಲೆಲ್ಲ ಜೋರಾಗಿ ಓಡಂಗಿಲ್ಲ. ಏನಕ್ಕೆ ಅಂದರೆ ಹಂಸ್ಗಳು ಇಲ್ಲಾಂದ್ರೆ ಅಲ್ಲೇ ಇರುತ್ತೆ. ಸ್ಕೂಲ್ ಲಿಮಿಟ್ ಝೋನ್ಗಳಿರೋಂಥ ಒಂದು ಊರುಗಳಲ್ಲಿ ಮತ್ತು ವಿಲೇಜ್ ಲಿಮಿಟ್ ಬೋರ್ಡ್ಗಳು ಹಾಕಿರೋಂಥ ಒಂದು ಊರುಗಳಲ್ಲಿ ತುಂಬ ರ್ಯಾಶ್ ಡ್ರೈವ್ ಮಾಡೋದು ಒಳ್ಳೇದಲ್ಲ. ನಮ್ಮ ಮನೆ ಗಿಡ್ಡ ಮದುವೆ ಸೆಟ್ ಆಗೈತೆ. ಬಡ್ಡಿ ಮಗ ಆಚೆನೇ ಬರ್ತಾಯಿಲ್ಲ ಗುರು. ನನ್ನ ಫ್ರೆಂಡು ಮದುವೆ ಸೆಟ್ ಆದಮೇಲೆ ಮನೆ ಒಳಗೆ ಸೆಟ್ಲ್ ಆಗ್ಬಿಟ್ಟು ಅವನೇ. ಸೈಡಿಗೆ ಬರೋ. ಅದು. ಸೊ ಈಗ ಈ ಗಾಡಿ ನಿಮಗೆ ಫಸ್ಟ್ ಗೇರಲ್ಲಿ ಮತ್ತು ಸೆಕೆಂಡ್ ಗೇರಲ್ಲಿ, ಥರ್ಡ್ ಗೇರಲ್ಲಿ ಏನು ಟಾಪ್ ಸ್ಪೀಡ್ ಇದೆ ಅಂತ ತೋರಿಸ್ಬೇಕು ಅಲ್ವಾ. ಫಸ್ಟ್ ಗಾಡಿನ ಫುಲ್ಲಾಗಿ ಸ್ಲೋ ಮಾಡಿಬಿಡ್ತೀನಿ. ಸ್ಲೋ ಮಾಡೋದಕ್ಕಿಂತ ಮುಂಚೆ ಗಾಡಿನ ಒಂದ್ಸಲ ಲುಕ್ ವಾರಕ್ಕೆ ಒಂದು ತೋರಿಸ್ಬಿಡ್ತೀನಿ ನಾನು ನಿಮಗೆ. ಇದು GSX 500 ಅಂತ ಈ ಗಾಡಿ ಸುಜುಕಿ ಅವ್ರು ಲಾಂಚ್ ಮಾಡಿರೋದು. ನನಗೆ ಗೊತ್ತು ಈ ಗಾಡಿ ನೀವ್ಯಾರು ನೋಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ.
ಇದರಲ್ಲಿ 500cc ಎಂಜಿನ್ ಬರುತ್ತೆ. ಈವನ್ ಇದರಲ್ಲಿ ಆಯಿಲ್ ಕೂಲ್ಡ್ ಎಂಜಿನ್ ಬರಲ್ಲ, ಏರ್ ಕೂಲ್ಡ್ ಎಂಜಿನ್ ಬರುತ್ತೆ. ಸೊ ಅದಕ್ಕೋಸ್ಕರ ಇದರಲ್ಲಿರುವಂಥ ಪವರ್ ಜಾಸ್ತಿ, ಪೆಟ್ರೋಲ್ನ ಜಾಸ್ತಿ ಕುಡಿಯುತ್ತೆ. ಪೆಟ್ರೋಲ್ ಜಾಸ್ತಿ ಹೋದಷ್ಟು ಗಾಡಿಯಲ್ಲಿ ಪವರ್ ಸಖತ್ತಾಗಿರುತ್ತೆ. ಸೊ ಆ ಥರ ಒಂದು ಗಾಡಿ ಇದು. ಇದು ಎಕ್ಸಾಸ್ಟ್ ಸಿಸ್ಟಮು. ಈ ಎಕ್ಸಾಸ್ಟ್ ನೋಡ್ತಿದ್ರೆ ನಿಮಗೆಲ್ಲ ನನಗೆ ಬೈಬೇಕಂತ ಅನ್ಸುತ್ತಲ್ಲ, ಯಾಕೆಂದರೆ ಇದು 500cc ಗಾಡಿ ಅಲ್ಲ, ಬರೀ 150cc ಗಾಡಿ. ಜಿಕ್ಸರ್ SF ಇದೆಲ್ಲ ಮುಂದೆ ಪೂರ್ತಿ ಶೀಲ್ಡ್ ಬರುತ್ತೆ. ಅದೆಲ್ಲ ಹೇಗಿತ್ತು ಜಿಕ್ಸರ್ ಅವ್ರದ್ದು ಕ್ವಾಲಿಟಿ ಅಂದರೆ, ಎಲ್ಲಾದರೂ ಗುಂಡಿ ಇರೋಂಥ ರೋಡಲ್ಲಿ ತೊಗೊಂಡ್ರೆ ಟಕ 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 ಅಂತ ಸೌಂಡ್ ಬರ್ತಾಯಿತ್ತು. ಅದಕ್ಕೆ ಆ ಪೂರ್ತಿ ಶೀಲ್ಡೆಲ್ಲ ಕಿತ್ತಾಕ್ಬಿಟ್ಟು ಈ ಥರ ಬೆತ್ತಲೆ ಮಾಡಿ ನಿಲ್ಲಿಸ್ಬಿಟ್ಟಿದ್ದೀವಿ. ಈ ಗಾಡಿಯಲ್ಲಿ ಪೂರ್ತಿ ಸೈಡ್ ಪ್ಯಾನಲ್ ಎಲ್ಲ ತೆಗೆದ್ಮೇಲೆ ಸ್ವಲ್ಪ ಏರೋಡೈನಾಮಿಕ್ ಕಡಿಮೆ ಆಗಿದೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಡಿಮೆ ಆಗಿದೆ ಏರೋಡೈನಾಮಿಕ್ಕು. ಆದರೆ ಎಲ್ಲೋ ಒಂದು ಕಡೆ ಲುಕ್ ಮಾತ್ರ ಅಣ್ಣ ಬಂಡ್ ಫಿಲಮಲ್ಲಿ ಬರುತ್ತಲ್ಲ ಗಾಡಿ ಆ ಥರ ಇಲ್ವಾ? ಚಪ್ರಿ ಅಂತ ಎಲ್ಲ ಕಮೆಂಟ್ ಮಾಡಬೇಡಿ. ಇದು RX ಹೆಡ್ಲೈಟು. RX ಹೆಡ್ಲೈಟ್ನ ತೊಗೊಂಡು ಮಾಡಿಫಿಕೇಷನ್ ಮಾಡಿರುವಂಥದ್ದು ಈ ಗಾಡಿಗೆ. ಇದೆಲ್ಲ ಕ್ಲಾಂಪ್, ಆಫ್ಟರ್ ಮಾರ್ಕೆಟ್ ಕ್ಲಾಂಪು. ಜಸ್ಟ್ 100 ರೂಪಾಯಿ ಕೊಟ್ಟು ಈ ಕ್ಲಾಂಪ್ನ ಫಿಕ್ಸ್ ಮಾಡಿಸಿರೋದು. ಆಲ್ಮೋಸ್ಟ್ ನನಗೆ ಒಂದು ಹೆಡ್ಲೈಟ್ ಫಿಕ್ಸ್ ಮಾಡಿಸೋದಕ್ಕೆ ಇದೊಂದು 570 ರೂಪಾಯಿ, ಇದೊಂದು 250 ರೂಪಾಯಿ ಕ್ಲಾಂಪು. ಮತ್ತು ನಟ್ಟು ಬೋಲ್ಟ್ಸ್ ಎಲ್ಲ ಸೇರಿ ಒಂದು 70-80 ರೂಪಾಯಿ ಆಯಿತು. ಒಂದು 1100ರಿಂದ 1200 ರೂಪಾಯಿ ಆಯಿತು. ನಾನು ಲೆಕ್ಕ ಕೊಟ್ಟಿದ್ದು ಬರೀ 700 ರೂಪಾಯಿಗೆ ಮಾತ್ರ. ಬಟ್ 1100 ರೂಪಾಯಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೊಂದು ಕಂಪ್ಲೀಟ್ ಹೆಡ್ಲೈಟ್ ಸಿಸ್ಟಮು, ಜೊತೆಲಿ ಇಲ್ಲೊಂದು ರಬ್ಬರು. ಅದಾದಮೇಲೆ ಇದೊಂದು ಹಾರನ್ನು. ಇದು ನೋಡಿ BMW ಥರ ಕೇಳ್ತಿದ್ದು ಹಾರನ್ನು. ಸೊ ಸಣ್ಣ ಪುಟ್ಟ ಮೈನರ್ ಚೇಂಜಸ್ ಎಲ್ಲ ಮಾಡಿದ್ದೀವಿ ಗಾಡಿಯಲ್ಲಿ. ಒಂದು 1200 ರೂಪಾಯಿ ಆಯಿತು ಆಲ್ಮೋಸ್ಟ್ ಈ ಗಾಡಿ ಆಲ್ಟ್ರೇಷನ್ ಮಾಡೋದಕ್ಕೆ. ಲೇಬರ್ ಖರ್ಚು ಜಾಸ್ತಿ ಹೋಗಿಲ್ಲ, ಯಾಕೆಂದರೆ ಲೇಬರ್ ಖರ್ಚೆಲ್ಲ ಕಂಪ್ಲೀಟಾಗಿ ನಾವೇ ಮಾಡಿದ್ದು. ಬರೀ 100 ರೂಪಾಯಿ ಮಾತ್ರ ಖರ್ಚಾಗಿದೆ ಲೇಬರ್ ಖರ್ಚಿಗೆ. ಏನಕ್ಕೆ ಅಂದರೆ ಅದು ನಮ್ಮ ಒಂದು ಶಬಾಷ್ಗಿರಿ ಹೇಳ್ಕೊಳ್ಳೋದಕ್ಕೆ ಮತ್ತು ನಾವು ಸಮಾಧಾನವಾಗಿರೋದಕ್ಕೆ ಆ 100 ರೂಪಾಯಿನ ನಮಗೆ ಅಂತ ನಾವು ಎತ್ತಿಟ್ಕೊಂಡಿದ್ದು. ಅದು ಬಿಟ್ಟರೆ ಯಾವುದೇ ಥರ ಲೇಬರ್ ಖರ್ಚೆಲ್ಲ ಆಗಿಲ್ಲ. ಸೊ ಬರೀ ಒಂದು ಸಣ್ಣ ಮಾಡಿಫಿಕೇಷನ್ಗೆ ಒಂದು ಪಾರ್ಟ್ಸ್ ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿರೋದು 1100 ರೂಪಾಯಿ ಆಗಿದೆ ಎಕ್ಸಾಕ್ಟಾಗಿ ವ್ಯಾಲ್ಯೂ. ಓಕೆ, ಈ ಗಾಡಿದು ಇನ್ನು ಏರೋಡೈನಾಮಿಕ್ ಹೇಗಿದೆ ಅಂತ ಚೆಕ್ ಮಾಡಿಬಿಡೋಣ. ಎತ್ಕೊಳ್ಳೋಣ ಗಾಡಿ ಫಸ್ಟು. ಓ, ರಿಯಲ್ ಮಾನ್ಸ್ಟರ್ ಗಾಡಿ. ಸುಜುಕಿ ಫಿಯರೋ ಕೂಡ ಒಂಥರ RX ಥರನೇ. ಬಟ್ ಫಿಯರೋ ಒಂದು ಕಂಪ್ಲೀಟಾಗಿ ಸುಜುಕಿಯವ್ರ ಕೈಯಲ್ಲಿದ್ದಾಗ ಸಖತ್ತಾಗಿ ಬರ್ತಾಯಿತ್ತು. ಯಾವಾಗ ಸುಜುಕಿಯವ್ರ ಕಡೆಯಿಂದ TVS ಕಡೆ ಹೋಯಿತು ಅವಾಗ ಸ್ವಲ್ಪ ಪವರ್ ಲ್ಯಾಗಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಯಾಕೆಂದರೆ TVS ಅವ್ರು ತುಂಬ ಹೆಸರುವಾಸಿಯಾಗಿರೋದೇ ಎಂಜಿನ್ ರಿಲೇಬಿಲಿಟಿಗೋಸ್ಕರ. ಸುಜುಕಿಯವ್ರ ಹೆಸರುವಾಸಿಯಾಗಿರೋದೇ ಎಂಜಿನ್ ರಿಲೇಬಿಲಿಟಿ ಆಸ್ ವೆಲ್ ಆಸ್ ಪವರ್ಗೋಸ್ಕರ. ನೀವು TVS ಗಾಡಿಗಳನ್ನೆಲ್ಲ ಅಷ್ಟು ದೊಡ್ಡ ದೊಡ್ಡ ಪವರ್ಗಳನ್ನ ನೋಡೋದಕ್ಕಾಗಲ್ಲ. ಸೊ ಅದು ಒಂದು ಬೆಸ್ಟ್ ಎಕ್ಸಾಂಪಲ್ ಸುಜುಕಿ ಫಿಯರೋ ಫೇಲ್ ಆಗಿರೋದಕ್ಕೆ. ಓಕೆ, ನಾವು ಈ ಗಾಡಿನ ಚೆಕ್ ಮಾಡಿಬಿಡೋಣ ಟಾಪ್ ಸ್ಪೀಡ್ ಹೇಗಿರುತ್ತೆ ಅಂತ. ಒಂದು ಡಿಸ್ಕ್ಲೇಮರ್ ಹಾಕ್ಬಿಡ್ತಿದ್ದೀನಿ, ಈ ರೋಡು ಕಂಪ್ಲೀಟಾಗಿ ಪಬ್ಲಿಕ್ ಫ್ರೀ ಇರುವಂಥ ರೋಡು. ಈ ರೋಡಲ್ಲಿ ಸ್ಕೂಲ್ ಝೋನ್ ಆಗಲಿ ಅಥವಾ ವಿಲೇಜ್ ಝೋನ್ ಆಗಲಿ ಅಥವಾ ಸ್ಪೀಡ್ ಲಿಮಿಟ್ಗಳಲ್ಲಾಗಲಿ ಅಥವಾ ಸ್ಪೀಡ್ ಬ್ರೇಕರ್ಗಳಾಗಲಿ ಎಲ್ಲ ಇಲ್ಲ. ಸೊ ಒಂದು ರೆಸ್ಪಾನ್ಸಿಬಲ್ ರೈಡರ್ ಆಗಿ ನಾವು ಡ್ರೈವ್ ಮಾಡೋಣ. ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ ನಾನು ಈ ಗಾಡಿ ಹೆಂಗೆ ತೋರಿಸೋದು ನಿಮಗೆ ಅಲ್ವಾ? ಮೀಟ್ರ್ ಬೋರ್ಡೇ ಇಲ್ಲ, ನಾನು ಹೆಂಗೆ ತೋರಿಸ್ಲಿ ಗುರು ನಿಮಗೆ? ಸೊ ಟಾಪ್ ಸ್ಪೀಡೆಲ್ಲ ಚೆಕ್ ಮಾಡೋದಕ್ಕೆ ಆಗಲ್ಲ ನಾನು ಈ ಗಾಡೀಲಿ. ಸುಮ್ಮನೆ ಯಾವಾಗಲಿಂದ ಡೌ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು. ಆದರೂ ಫೀಲ್ ತೊಗೊಳ್ಳೋಣ. ನಾನು ತೊಗೊಳ್ಳೋ ಫೀಲು ಕ್ಯಾಮ್ರಾ ಮುಖಾಂತರ ನಿಮಗೆ ಸಿಗುತ್ತಷ್ಟೇ. ಓಕೆ, ಲೆಟ್ಸ್ ಗೋ. ಟಾಪ್ ಸ್ಪೀಡ್ ತೋರಿಸ್ತೀನಿ ಅಂತ ತುಂಬ ಸ್ಲೋ ಆಗಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ತಲೆಯೆಲ್ಲ ಕನ್ಫ್ಯೂಷನ್ ಹೋಗ್ತಾ ಇದೆಲ್ಲ. ನಾನು ನೀಟಾಗಿ ಬಿಡಿಸ್ಬಿಟ್ಟು ಹೇಳ್ತೀನಿ. ನಾವು ಯಾವತ್ತು ಬೈಕರ್ಸ್ಗಳು, ಎಸ್ಪೆಷಲಿ ಮೋಟೋ ವ್ಲಾಗರ್ ಅನ್ನೋದಕ್ಕಿಂತ ಜಾಸ್ತಿ ಬೈಕರ್ ಅಂತ ಹೇಳ್ಬೋದು ನಮ್ಮನ್ನು. ಸೊ ನಾವು ಬೈಕರ್ಗಳು ಯಾವಾಗಲೂ ಈ ಥರ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಮತ್ತು ಒಂದು ರೋಡಲ್ಲಿ ಗಾಡಿನ ಡ್ರೈವ್ ಮಾಡ್ತಾ ಇದ್ದೀವಿ ಅಂದರೆ ಫಸ್ಟ್ ಆಫ್ ಆಲ್ ನಮ್ಮದು ರೈಡಿಂಗ್ ಗೇರ್ಸ್ನೆಲ್ಲ ನಾವು ಪ್ರೊಟೆಕ್ಟಿವ್ ಆಗಿ ವೇರ್ ಮಾಡಿರಬೇಕು. ಸೊ ನಮ್ಮಲ್ಲಿ ರೈಡಿಂಗ್ ಗೇರ್ಸ್ನ ನಾವು ಹಾಕಿಲ್ಲ ಅಂದರೆ ಜೋರಾಗೆಲ್ಲ ಹೋಗಲ್ಲ. ಯಾಕೆ ಅಂದರೆ ಇನ್ನೂ ಬಿಡ್ಸ್ ಹೇಳ್ಬೇಕಂದ್ರೆ, ನಾವು ರೋಡಲ್ಲಿ ಗಾಡಿಗಳನ್ನ ಡ್ರೈವ್ ಮಾಡಬೇಕಾದ್ರೆ ಯಾರಾದರೂ ಈ ಥರ ಗಾಡಿಗಳಲ್ಲಿ ರೈಡಿಂಗ್ ಗೇರ್ನ ಹಾಕ್ಕೊಳ್ದೆ ಜೋರಾಗಿ ಏನಾದರೂ ಹೋಗ್ತಾ ಇದ್ರೆ ನಾವು ಅವ್ರನ್ನ ಇಂಡೈರೆಕ್ಟಾಗಿ ಚಪ್ರಿ ನನ್ನ ಮಕ್ಕಳು ಅಂತೀವಿ. ಸೊ ಆ ಚಪ್ರಿ ನನ್ನ ಮಕ್ಕಳು ಅನ್ನೋ ಒಂದು ಬಿರುದು ನಮಗೆ ಸಿಗಬಾರ್ದು ಅಂತ ವಿತೌಟ್ ರೈಡಿಂಗ್ ಗೇರ್ ಯಾವುದೇ ಕಾರಣಕ್ಕೂ ಜೋರಾಗಿ ಹೋಗಲ್ಲ. ಸೊ ಈ ಗಾಡಿದು ಟಾಪ್ ಸ್ಪೀಡ್ ನಾನು ನಿಮಗೆ ಇವತ್ತು ತೋರಿಸಲ್ಲ, ಯಾಕೆಂದರೆ ಗ್ಲೌಸ್ ಇಲ್ಲ, ಜಾಕೆಟ್ ಇಲ್ಲ, ಚಪ್ಪಲಿ ಹಾಕೊಂಡು ಬಂದಿದ್ದೀನಿ, ಒಂದು ಶೂ ಇಲ್ಲ. ಏನು ತೋರಿಸ್ತೀನಿ ನಾನು ಇದರಲ್ಲಿ? ಅದೇ ಎಲ್ಲ ನಂದೇ ತೋರಿಸ್ಬೇಕಷ್ಟೇ ನಿಮಗೆ. ಗಾಡಿ ಒಂಥರ ಟಾಪ್ ಆ್ಯಂಗಲಲ್ಲಿ ನೋಡ್ತಾ ಇದ್ರೆ ಒಂಥರ ಸಿಂಹಾಸನದ ಮೇಲೆ ಕುತ್ಕೊಂಡು ಹೋಗ್ತಿರೋ ಥರ ಫೀಲ್ ಆಗ್ತದೆ ಗುರು. ಇನ್ನೂ ತುಂಬ ಥರ ಫೀಲ್ ಆಗುತ್ತೆ ಗಾಡಿಗಳನ್ನ ಓಡಿಸ್ಬೇಕಾದ್ರೆ. ಸಿಂಹಾಸನ ಅನಿಸುತ್ತೆ, ದೊಡ್ಡ ಆನೆ ಮೇಲೆ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ ಅನಿಸುತ್ತೆ. ಏನೋ ಒಂಥರ ಹುಡುಗರು ಫೀಲಿಂಗ್ಸ್ನ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಂಥ ಒಂದು ಮೆಷಿನ್ ಇದು. ಸೊ ಈ ಮೆಷಿನ್ ಮೇಲೆ ನಾವು ಕೂತ್ಕೊಂಡಾಗ ಒಂಥರ ಡಿಫ್ರೆಂಟ್ ಲೋಕಕ್ಕೆ ಹೋಗ್ತೀವಿ ನಾವೆಲ್ಲ.
ಈ ಭೂಮಿ ಮೇಲೆ ಬದುಕಿರೋದಕ್ಕಿಂತ ಜಾಸ್ತಿ ಗಾಡಿನ ಡ್ರೈವ್ ಮಾಡಬೇಕಾದ್ರೆ ಒಂಥರ ಹಾರ್ತಾ ಇದೀವೇನೋ ಸ್ವರ್ಗದಲ್ಲಿ, ಎಲ್ಲೋ ಒಂದು ಕಡೆ ತೇಲ್ತಾ ಇದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಅದು ಈ ಮೆಷಿನ್ಗಳಿಗಿರೋಂಥ ಪವರ್. ಯಾವುದೇ ಒಬ್ಬ ಮನುಷ್ಯನ ಎಮೋಷನ್ಸ್ನ ಯಾವ ಥರ ಡ್ರ್ಯಾಗ್ ಮಾಡ್ಬೋದು, ಆ ಎಮೋಷನ್ಸ್ ಯಾವ ಥರ ರಿಪ್ಲೈ ಬ್ಯಾಕ್ ಮಾಡ್ಬೋದು, ಆ ಎಮೋಷನ್ಸ್ನ ಯಾವ ಥರ ಹ್ಯಾಪಿನೆಸ್ ಆಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದು ಹುಡುಗಿರಿಗಿಂತ ಜಾಸ್ತಿ, ಪ್ರಪಂಚದಲ್ಲಿರೋ ನಿಮ್ಮ ಫ್ರೆಂಡ್ಸ್ಗಳಿಗಿಂತ ಜಾಸ್ತಿ ಈ ಬೈಕ್ಗಳಿಗೆ ಗೊತ್ತಿರೋದು. ಈ ಗಾಡಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಆಲ್ಮೋಸ್ಟ್ 2000 ಒಂದು 8 ವರ್ಷದಿಂದ ನನ್ನ ಹತ್ರ ಈ ಗಾಡಿ ಇದೆ. ಸೊ ನಾನು ತುಂಬ ಇಷ್ಟಪಟ್ಟು, ತುಂಬ ಒಂದು ಕನ್ಸುಗಳನ್ನ ಕಟ್ಕೊಂಡು, ತುಂಬ ಚಾಲೆಂಜಸ್ಗಳ ಮಧ್ಯೆ ಪರ್ಚೇಸ್ ಮಾಡಿದಂಥ ಗಾಡಿ ಇದು. ಬೇಸಿಕಲಿ ನಾನು ಕೂಡ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವನು. ಒನ್ಸ್ ಅಪಾನ್ ಅ ಟೈಮ್ ಕಾಲೇಜ್ಗೆ ನಡ್ಕೊಂಡು ಹೋಗ್ತಿದ್ದಂಥ ಎಕ್ಸಾಂಪಲ್ಗಳೆಲ್ಲ ಇತ್ತು. ಇವಾಗಲೂ ನಡ್ಕೊಂಡೆ ಓಡಾಡೋದು, ಇವಾಗ ಏನು ದೊಡ್ಡದಾಗಿ ಬೆಳೆದಿಲ್ಲ ನಾನು. ಬಟ್ ಈ ಗಾಡಿನ ತುಂಬ ಇಷ್ಟಪಟ್ಟು, ತುಂಬ ಕಷ್ಟಪಟ್ಟು ಹಣ ಸಂಪಾದನೆ ಮಾಡಿ ಅದನ್ನು ಒಂದು ಕಡೆ ಕೂಡಿಟ್ಟು ತೊಗೊಂಡಿದ್ದಂಥ ಗಾಡಿ ಇದು. 2016 ತೊಗೊಂಡಿದ್ದಂಥ ಗಾಡಿ ಜಿಕ್ಸರ್ SF 150cc. ಈ ಗಾಡಿ ಆ ಟೈಮಲ್ಲಿ ಲಾಂಚ್ ಆಗಿದ್ದಾಗ ಸಖತ್ ಕ್ರೇಜ್ ಇತ್ತು. R15 ವರ್ಷನ್ 2 ಅವೈಲೇಬಲ್ ಇತ್ತು, ಮತ್ತು ಪಲ್ಸರ್ 220F ಅವೈಲೇಬಿಲಿಟಿ ಇತ್ತು. ಸೊ R15 ಒಂದು 1,35,000 ಏನೋ ಕಾಸ್ಟ್ ಆಗ್ತಾ ಇತ್ತು. ಪಲ್ಸರ್ 220F 1,05,000 ರೂಪಾಯಿ ಕಾಸ್ಟ್ ಆಗ್ತಾ ಇತ್ತು. ಅದೇ ಥರನೇ R15ಗೆ ಟಕ್ಕರ್ ಕೊಡೋಕೆ ಅಂತಲೇ ಗಾಡಿ ಬಿಟ್ಟಿದ್ದೀರಿ ಇದನ್ನು. ಇದು ಕೂಡ ಅವಾಗ 1,05,000ರಿಂದ 7,000 ರೂಪಾಯಿನೋ ಕಾಸ್ಟ್ ಆಗ್ತಾ ಇತ್ತು. ಸೊ ನಾನು ಈ ಗಾಡಿ ಡಿಸೈನ್ ನೋಡಿ ಕಂಪ್ಲೀಟಾಗಿ ಫ್ಲಾಟ್ ಆಗೋದೆ. ಏನಕ್ಕೆ ಅಂದರೆ ನನ್ನ ತಲೆಯಲ್ಲಿ ಕೂತಿದ್ದು ಒಂದೇ, ಯಮಹಾದವರು ಯಾವಾಗಲೂ ಕೂಡ ಗಾಡಿ ಜೊತೆ ಪರ್ಫಾರ್ಮೆನ್ಸು, ಸ್ಪೀಡು, ರಿಲಯಬಿಲಿಟಿ ಎಲ್ಲದನ್ನು ಇಟ್ಟಿದ್ದಾರೆ. ಅದೇ ಥರನೇ ಸ್ಪೋರ್ಟ್ಸ್ ಬೈಕ್ ಕ್ಯಾಟಗರಿಲಿ ಯಮಹಾದವ್ರಿಗೆ ಕಾಂಪಿಟೇಷನ್ ಆಗಿರುವಂಥದ್ದು ಸುಜುಕಿ ಅವರು. ಒಂದು ಸ್ಪೋರ್ಟ್ಸ್ ಕ್ಯಾಟಗರಿ ಬೈಕು ಸುಜುಕಿ ಅವ್ರು ಬಿಟ್ಟಿರೋದು. ಸೊ ಇದರಲ್ಲಿ ಕೂಡ ಪವರ್ ಲ್ಯಾಗಿಂಗ್ ಎಲ್ಲ ಏನಿರಲ್ಲ, ಮತ್ತು ನಾನು ಎಕ್ಸ್ಪೆಕ್ಟೇಷನ್ ಮಾಡಿರೋ ಥರ ಪವರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿ ಕಂಪ್ಲೀಟಾಗಿ ಹೋಗಿ 220ನ ಬಿಟ್ಬಿಟ್ಟು ಈ ಗಾಡಿ ಮೇಲೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿ ಗಾಡಿನ ಮನೆಗೆ ತೊಗೊಂಡು ಬಂದಮೇಲೆ ಆಲ್ಮೋಸ್ಟ್ ಒಂದು 2ರಿಂದ 3 ವರ್ಷ ಚೆನ್ನಾಗಿತ್ತು. ಬಟ್ ಪವರ್ ಅಷ್ಟು ಎಕ್ಸ್ಪೆಕ್ಟೇಷನ್ ಲೆವೆಲ್ಗೆ ಇರಲಿಲ್ಲ. ಬಟ್ ನೋಡೋದಕ್ಕೆ ಒಂಥರ ಸ್ಪೋರ್ಟಿಯಾಗಿತ್ತು, ಜೊತೆಲಿ ಮೈಲೇಜ್ ಒಳ್ಳೆ ಮೈಲೇಜ್ ಬರ್ತಾಯಿತ್ತು. ಆಲ್ಮೋಸ್ಟ್ 48+ ಬರ್ತಾಯಿತ್ತು ಮೈಲೇಜ್. ನನಗೆ 48+ NG ಮೈಲೇಜ್ ಬರ್ತಾಯಿತ್ತು. ಸ್ವಲ್ಪ ಪರ್ಫಾರ್ಮೆನ್ಸ್ ಇತ್ತು, ಜೊತೆಲಿ ಟೈರ್ ಎಲ್ಲ ನೋಡೋಕೆ ದೊಡ್ಡದಾಗಿತ್ತು. ಆವಾಗಿನ ಕಾಲದಲ್ಲಿ 2016ರಲ್ಲಿ ಒಂದು ಲೋ ಸೆಗ್ಮೆಂಟ್ ಗಾಡಿಗಳಲ್ಲಿ ದೊಡ್ಡ ಟೈರ್ ಬಂದಿದ್ದು. R15ಗಿಂತ ಜಾಸ್ತಿ ದೊಡ್ಡ ಟೈರ್ ಇದ್ದಿದೆ ಜಿಕ್ಸರ್ SF ಅಲ್ಲಿ. ಇದನ್ನು ಬಿಟ್ಟು ಬಜಾಜಲ್ಲೆಲ್ಲ ದೊಡ್ಡ ಟೈರ್ಗಳು ಕೊಟ್ಟೇ ಇಲ್ಲ, ಅವತ್ತಿಂದಲ್ಲ ಇವತ್ತಿನವರೆಗೂ ಕೊಟ್ಟಿಲ್ಲ. ಇವಾಗ ಬರ್ತದೆ NS 400ಅಲ್ಲಿ. NS 400 ಬಗ್ಗೆ ಜ್ಞಾಪಕ ಬರ್ತಾ ಇದೆ. ಆ್ಯಕ್ಚುಲಿ NS ಬಗ್ಗೆ ನಾನು ತುಂಬ ಕೆಟ್ಟದಾಗೆಲ್ಲ ಮಾತಾಡ್ತಾ ಇದ್ದೆ, ನಿಜವಾಗ್ಲೂ ಇಲ್ಲ. NS ಬಗ್ಗೆ ನಾನು ಯಾವತ್ತೂ ಕೆಟ್ಟದಾಗಿ ಮಾತಾಡಿಲ್ಲ. ಅವತ್ತು ಹೇಳ್ತಾ ಇದ್ದೆ, ಇವತ್ತು ಹೇಳ್ತೀನಿ. NS ಅಲ್ಲಿ ಬ್ರೇಕು ಕಂಪ್ಲೀಟಾಗಿ ಸ್ಪಾಯ್ಲ್ಡು, ಬ್ರೇಕೆಲ್ಲ ಅಷ್ಟು ಕಂಟ್ರೋಲ್ ಇಲ್ಲ. ನೀವು ಕೇಳ್ಬೋದು ಜಿಕ್ಸರ್ ಇಟ್ಕೊಂಡ್ರು NS ಬಗ್ಗೆ ಏನಕ್ಕೆ ಮಾತಾಡ್ತೀಯ ಅಂತ. ಇಲ್ಲ ಗುರು, ನನ್ನ ಹತ್ರನೂ ಇದೆ. NS 200 ಓಡಿಸಿದ್ದೀನಿ, ಜೊತೆಲಿ NS 400 ಕೂಡ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ NS 400 ನಂದಲ್ಲ, ನನ್ನ ತಮ್ಮಂದು. ಅವಾಗ ಓಡಾಡಿಸ್ತಾ ಇರ್ತೀರಿ. ಸೊ ನನ್ನೊಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 500ರಿಂದ 600 ಕಿಲೋಮೀಟರ್ NS 400 ನಾನು ಓಡಿಸಿದ್ದೀನಿ. NS 200ಅಲ್ಲಿ ಯಾವ ಥರ ಬ್ರೇಕು ಕಂಪ್ಲೀಟಾಗಿ ಫೈಲ್ ಆಗಿದೆಯೋ ಅದೇ ಥರನೇ NS 400ಅಲ್ಲಿ ಕೂಡ. ಯಾಕೆಂದರೆ ಅಷ್ಟು ದಮ್ಮಿರುವಂಥ ಗಾಡೀಲಿ ಬ್ರೇಕ್ ಅಷ್ಟು ಕಾಂಪ್ಯಾಕ್ಟ್ ಇಲ್ಲ, ಅದರಲ್ಲಿ ಕಂಪ್ಲೀಟಾಗಿ ವೀಕ್ ಆಗಿದೆ ಬ್ರೇಕು. ಆದಷ್ಟು ಬೇಗ ಬರ್ತಾ ಇದೆ. ಮೋಸ್ಟ್ಲಿ ನೆಕ್ಸ್ಟ್ ಸಂಡೇ ಆ ವಿಡಿಯೋ ಎತ್ಕೊಳ್ತಾ ಇದ್ದೀನಿ. ಒಂದೇ ದಿನದಲ್ಲಿ ವಿಡಿಯೋ ಮಾಡಿಕೊಂಡು ಅವತ್ತೇನೆ ಎಡಿಟ್ ಮಾಡಿ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಲೆಟ್ಸ್ ವೆಯ್ಟ್ ಆ್ಯಂಡ್ ಸಿ. ಅಪ್ಕಮಿಂಗ್ ಸಂಡೇಲಿ NS 400 ಗಾಡಿದು ವಿಡಿಯೋ ಬರ್ತಾ ಇದೆ. ಆ್ಯಕ್ಚುಲಿ ಗೋಪ್ರೋಗಳ ಕತೆ ಹೇಗೆ ಅಂದರೆ, ಕ್ಯಾಮ್ರಾ ಏನಾದರೂ ಹೋಗ್ಬಿಟ್ರೆ ಕೈ ತಡಾಗ್ತಾವನು, ಎಲ್ಲಿಗೆ ಹೋಗ್ತೀನಿ ಗೊತ್ತಿಲ್ಲ. ಎಲ್ಲಿಗೆ? ದಿನ್ನೇಪಾಳ್ಯ. ಗೋಪ್ರೋ ಕ್ಯಾಮ್ರಾಗಳ ಕತೆ ಹೇಗೆ ಅಂದರೆ, ಆಲ್ಮೋಸ್ಟ್ ಒಂದು 35,000ರಿಂದ 40,000ವರೆಗೂ ಕಾಸ್ಟ್ ಆಗುತ್ತೆ ಗೋಪ್ರೋ ಕ್ಯಾಮ್ರಾ. ಜೊತೆಲಿ 1 ಇಯರ್ ಎಕ್ಸ್ಟೆಂಡೆಡ್ ವಾರಂಟಿ ಇರುತ್ತೆ ಆ್ಯಂಡ್ 1 ಇಯರ್ ಇನ್ಸೈಡ್ ಇಂಡಿಯಾ ವಾರಂಟಿ ಇರುತ್ತೆ. ಸೊ ವಿತಿನ್ ವಾರಂಟಿ ಪೀರಿಯಡಲ್ಲಿ ಗೋಪ್ರೋ ಕ್ಯಾಮ್ರಾ ಏನಾದರೂ ಪ್ರಾಬ್ಲಮ್ ಆದರೆ, ಅಥವಾ ಆನ್ ಆಗಿಲ್ಲ ಅಂದರೆ, ಅಥವಾ ವರ್ಕ್ ಆಗಿಲ್ಲ ಅಂದರೆ ಕಂಪ್ಲೀಟಾಗಿ ನ್ಯೂ ಪಾರ್ಟ್ನ ರಿಪ್ಲೇಸ್ಮೆಂಟ್ ಮಾಡಿ ಕೊಡ್ತಾರೆ ಗೋಪ್ರೋದವರು. ಅದೊಂದು ಬೆಸ್ಟ್ ಪಾರ್ಟ್ ಅಂತ ಹೇಳ್ಬೋದು. ಬಟ್ 1 ವರ್ಷ ಒಳಗೆ ಯಾವುದೇ ಥರ ಗೋಪ್ರೋ ಕ್ಯಾಮ್ರಾದಲ್ಲಿ ಪ್ರಾಬ್ಲಮ್ ಬರಲ್ಲ. 1 ವರ್ಷ ಆದಮೇಲೆ ಕಂಪ್ಲೀಟಾಗಿ ಪ್ರಾಬ್ಲಮ್ ಬರುತ್ತೆ. ಎಸ್ಪೆಷಲಿ ಗೋಪ್ರೋ ಹೀರೋ 10ನಲ್ಲೇ ಜಾಸ್ತಿ ಪ್ರಾಬ್ಲಮ್ ಬರೋದು. ಆ ಪ್ರಾಬ್ಲಮ್ ಬಂದಮೇಲೆ ರಿಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಇನ್ನೂ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ ಗೋಪ್ರೋ ಅವರು. ಅದೇನೆಂದರೆ 1 ಇಯರ್ ಆದಮೇಲೆ ವಾರಂಟಿ ಕ್ಲೋಸರ್ ಆಗಬೇಕಾದ್ರೆ ಮತ್ತೆ ನೀವು ಆಲ್ಮೋಸ್ಟ್ ಒಂದು 8,000ರಿಂದ 9,000 ಕೊಟ್ಟು ಇನ್ನೊಂದ್ಸಲಿ ಎಕ್ಸ್ಟೆಂಡೆಡ್ ವಾರಂಟಿನ ಪರ್ಚೇಸ್ ಮಾಡ್ಬೋದು ಅಂತೆ. ಅದು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಕೆಲವೊಂದು ಇಂಪುಟ್ ನನಗೆ ಗೋಪ್ರೋ ಕ್ಯಾಮ್ರಾ ರಿಪೇರ್ ಮಾಡೋಕೆ ಹೋದಾಗ ನನಗೆ ಕೊಟ್ಟಿರೋಂಥದ್ದು ಈ ಕೆಲವೊಂದು ಇಂಪುಟ್ಸ್ಗಳು. ಒಂದು 8,000 ಕೊಟ್ಟರೆ ಮತ್ತೆ 1 ಇಯರ್ ಎಕ್ಸ್ಟೆಂಡ್ ಮಾಡಿ ಕೊಡ್ತಾರೆ. ಸೊ ಮತ್ತೆ 1 ಇಯರ್ ನೀವು ಯಾವುದೇ ಥರ ಪ್ರಾಬ್ಲಮ್ ಇಲ್ದಿರೋ ಥರ, ಯಾವುದೇ ಥರ ಯೋಚನೆ ಇಲ್ದಿರೋ ಥರ ಯೂಸ್ ಮಾಡ್ಬೋದು ಅಂತೇಳಿ ನನಗೆ ಯಾರೋ ಒಂದು ಇಂಪುಟ್ ಕೊಟ್ಟರು. ಆ ಇಂಪುಟ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಈ ಬಾರೆ ಹತ್ತಿ ಕೆಳಗಡೆ ಇಳಿದ್ಮೇಲೆ ಒಂದು ರೋಡ್ ಬರುತ್ತೆ. ಆ ರೋಡ್ನ ನೋಡ್ತಾ ಇದ್ರೆ ಎವ್ರಿ ಬೈಕರ್ಸ್ಗಳಿಗೆ ಟೆಂಪ್ಟ್ ಆಗುತ್ತೆ. ಇವಾಗ ನನಗೂ ಕೂಡ ಟೆಂಪ್ಟ್ ಆಗ್ತಾಯಿದೆ ಫಾಸ್ಟಾಗಿ ಡ್ರೈವ್ ಮಾಡಬೇಕಂತ. ಆದರೆ ಹಿಂದೆ ಒಬ್ಬರು ಪಿಲಿಯನ್ ರೈಡರ್ ಇದ್ದಾರೆ. ಡ್ರಾಪ್ ಕೇಳಿದ, ಕೂರಿಸ್ಕೊಂಡಿದ್ದೀನಿ. ಸೊ ಅವ್ನು ಕೂರಿಸ್ಕೊಂಡು ಜೋರಾಗಿ ಗಾಡಿನ ಈ ರೋಡಲ್ಲಿ ಓಡಿಸ್ಬಿಟ್ರೆ ನಮಗೆ ಮರ್ಯಾದೆ ಕಡಿಮೆ ಆಗಿಬಿಡುತ್ತೆ. ಸೊ ಡ್ರೈವ್ ಮಾಡೋಕ್ಕಾಗಲ್ಲ ಜೋರಾಗಿ. ಬಟ್ ಈ ರೋಡ್ನ ಮಿಸ್ ಮಾಡ್ಕೊತಾ ಇದ್ದೀನಿ ಫಾರ್ ಅ ಮೂಮೆಂಟ್ ಅಂತ ಹೇಳ್ತೀನಿ ಅಷ್ಟೇ.
ಆ್ಯಕ್ಚುಲಿ ಪಿಲಿಯನ್ ರೈಡರ್ನ ವಾಪಸ್ ಬಿಟ್ಟಾಯಿತು. ಸೊ ಈಗ ಈ ರೋಡ್ ನಮ್ಮದೇ, ಈ ರೋಡಲ್ಲಿ ಡ್ರೈವ್ ಮಾಡೋಣ. ವಿಲೇಜ್ ಲಿಮಿಟ್ ಎಂಟ್ರಿ ಆಯಿತು ಗುರು. ಆದಷ್ಟು ಸ್ಲೋ ಇಟ್ಕೊಳ್ಳೋಣ ಗಾಡಿ. ಹೈವೇ ಎಲ್ಲ ಈ ಗಾಡಿ ಜೋರ ಓಡಿಸೋದಕ್ಕೆ, ಬಟ್ ಆ ರೋಡ್ ಮಾತ್ರ ಸಖತ್ತಾಗಿ ಟೆಂಪ್ಟ್ ಮಾಡುತ್ತೆ ಬೈಕರ್ಗಳನ್ನ ಅಷ್ಟೇ. ಅದೊಂದು ಬಿಟ್ಟರೆ ಬೇರೆ ಯಾವುದೇ ಥರ ಇಲ್ಲ. ಗಾಡಿಗಳನ್ನ ಜೋರಾಗಿ ಓಡಿಸ್ಬೇಕು ಅನ್ನೋದು ನಮ್ಮ ತಲೆಯಲ್ಲೂ ಇಲ್ಲ, ಬಟ್ ಕೆಲವೊಂದು ಸಲ ರೋಡ್ಗಳನ್ನ ನೋಡ್ತಾ ಇದ್ರೆ ಆ ಥರ ಏನೋ ಮದ ಹತ್ಬಿಡುತ್ತೆ ಗಾಡಿಗಳನ್ನ ಜೋರಾಗಿ ಓಡಿಸ್ಬೇಕಿರೋದು. ಕೆಲವೊಂದು ಸಲ ಗಾಡಿನ ಸ್ಪೀಡ್ ಡ್ರೈವ್ ಮಾಡೋದು ಅಷ್ಟು ರೆಕಮೆಂಡ್ ಮಾಡಲ್ಲ, ನಾವು ಸುಮ್ಮನೆ ಮಾತಿಗತ್ತೆ ಅಷ್ಟೇ ಹೇಳ್ತೀವಿ ಅಷ್ಟೇ. ಈ ಮಾತು ನಾನು ಹೇಳಲ್ಲ, ವಾಪಸ್ ತೊಗೊಂಡ್ಬಿಡ್ತೀನಿ. ಡಿಪೆಂಡ್ಸ್ ಅಪಾನ್ ಯುವರ್ ಸ್ಕಿಲ್, ಡಿಪೆಂಡ್ಸ್ ಅಪಾನ್ ದ ರೋಡ್ ಆ್ಯಂಡ್ ಡಿಪೆಂಡ್ಸ್ ಅಪಾನ್ ಯುವರ್ ಹಣೆವರ. ಬಟ್ ಒಂದು ಮಾತು ಹೇಳ್ತೀನಿ, ಈ ಗಾಡಿನ ಜಾಸ್ತಿ ಜೋರಾಗಿ ಡ್ರೈವ್ ಮಾಡೋಕ್ಕೆ ಹೋಗಬೇಡಿ. ನನ್ನ ಮಾತಲ್ಲಿ ಕೇಳ್ತೀರಾ, ನನಗೆ ಗೊತ್ತೈತೆ. ಬೀಯಿಂಗ್ ಎ ಬೈಕರ್ ನನಗೂ ಕೂಡ ಅದು ಫೀಲ್ ಇದೆ. ಬೈಕ್ನ ಜಾಸ್ತಿ ಜೋರಾಗಿ ಓಡಿಸ್ಬೇಡಿ ಅಂತ ನಾನು ಗಾಡಿ ತೊಗೊಂಡಾಗಿಂದ ಇದುವರೆಗೂ ಹೇಳ್ತಾನೆ ಇದ್ದಾರೆ. ಬಟ್ ಕೆಲವೊಂದು ರೋಡ್ ಕಂಡಾಗ ನಮಗೆ ಗಾಡಿನ ಸ್ಲೋ ಆಗಿ ಓಡಿಸ್ಬೇಕಂತ ಯಾವತ್ತೂ ಅನಿಸೇ ಇಲ್ಲ. ಜೋರಾಗೆ ಓಡಿಸ್ತೀವಿ, ಮಾತೇ ಬರ್ತಾಯಿಲ್ಲಲ್ಲ. ಹುಡುಗಿರು ನೋಡಿದ್ರೆ ಮಾತು ಬರಲ್ಲ ಅದು. ಅಪ್ಪ, ನಮಗೂ ಹುಡುಗಿರಿಗೂ ಆಗಿ ಬರಲ್ಲ. ಫಸ್ಟ್ ಆಫ್ ಆಲು ಆಗಿ ಬರಲ್ಲ. ಹುಡುಗಿರ ಹೆಸರು ನಮ್ಮ ಮನೆ ಮೇಲೆ ಬರದೇ ಇಲ್ಲ. ಈ ಲೈಫಲ್ಲಿ ಹುಡುಗಿಯನ್ನ ವಸ್ತುನೇ ಇಲ್ವಲ್ಲ ಗುರು. ಇಷ್ಟು ವರ್ಷ ಆದ್ರೂ ಯಪ್ಪ. ಇಪ್ಪತ್ತೊಂಬತ್ತು ವರ್ಷ ಕರೆಂಟ್ಲಿ ನನಗೆ ಏಜು. ಈ ವರ್ಷ ಇಷ್ಟು ವರ್ಷ ಆದರೂ ಕೂಡ ನಮ್ಮ ಲೈಫಲ್ಲಿ ಇನ್ನೂ ಹುಡುಗಿ ಏನೋ ವಸ್ತುನೇ ಎಂಟ್ರಿ ಆಗಿಲ್ಲ. ಹಾಂ, ಏನಾಣೆ ಬರೋಣ. ಇವಾಗಿನ ಕಾಲದ ಕಿಡ್ಸ್ ಎಲ್ಲ ಇನ್ನೂ 22 ವರ್ಷ 23 ವರ್ಷಕ್ಕೆ ಹುಡುಗಿನ ಹಾಕೊಂಡು ಓಡಾಡ್ತಿರ್ತಾರೆ. ಬಡ್ಡಿ ಮಕ್ಕಳು ನಮ್ಗೆ ಹೊಟ್ಟೆ ಉರಿಸ್ಕೊಂಡು. ನಮ್ಮದು ಒಂದು ಲೈಫು, ಖಾಲಿ ಪಲಾವ್ ಲೈಫು. ಇರಲಿ, ಪರವಾಗಿಲ್ಲ. ನಮ್ಗೆ ಇದಿದೆಯಲ್ಲ, ಹುಡುಗಿ ಬಗ್ಗೆ ಚಿಂತನೆ ಇಲ್ಲ. ನೀನು ಇರಬೇಕಾದ್ರೆ ನಮ್ಮ ಹತ್ರ. ಹುಡುಗಿರು ಹೇಗೆ ಅಂದರೆ, ನೀವು ಬೇಜಾರಲ್ಲಿದ್ದಾಗಲೂ ಕೂಡ ಅವ್ರ ಜೊತೆ ನಗ್ತಾ ಇರಬೇಕು, ನಗ್ತಾ ಇದ್ದಾಗಲೂ ಕೂಡ ನಗ್ತಾ ಇರಬೇಕು. ನೀನು ಲೈಫ್ ಹಾಳಾಗೋಗಿದ್ರು ಕೂಡ ಅವ್ರ ಜೊತೆ ನಗ್ತಾ ಇರಬೇಕು. ಕೆಲವೊಂದು ಸಲ ನಮ್ಮ ಸಿಚುವೇಶನ್ಸ್ಗಳನ್ನ ಮತ್ತು ನಮ್ಮ ಫೀಲಿಂಗ್ಸ್ಗಳನ್ನ ಎಲ್ಲೋ ಒಂದು ಕಡೆ ಅರ್ಥ ಮಾಡ್ಕೊಳ್ಳಲ್ಲ ಅವರು ಕಂಪ್ಲೀಟಾಗಿ. ಎಲ್ಲೋ ಒಂದು ಕಡೆ ಎಲ್ಲ 99% ಯಾರು ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮ ಫೀಲಿಂಗ್ಸ್ನೆಲ್ಲ ಬಿಟ್ಟು ಅವ್ರ ವೇಲೇ ಹೋಗಬೇಕು. ಮತ್ತು ನಮ್ಮನ್ನು ನಾವು ಅವ್ರ ಹತ್ರ ಎಕ್ಸ್ಪ್ಲೇನ್ ಮಾಡ್ಕೊಳ್ಳೋದಕ್ಕಾಗಲ್ಲ, ಮತ್ತು ನಮ್ಮನ್ನು ಅವ್ರು ಅಕ್ಸೆಪ್ಟ್ ಮಾಡಲ್ಲ. ಸೊ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ತಕ್ಕನಾಗಿ ಹೋಗಬೇಕಾಗುತ್ತೆ. ಸೊ ಅದಕ್ಕೆ ಹುಡುಗಿರಿಗಿಂತ ಜಾಸ್ತಿ ಈ ಥರ ಬೈಕ್ಗಳನ್ನ ಪ್ರಿಫರ್ ಮಾಡಿದ್ರೆ. ಸೊ ಬೈಕ್ಗಳು ಹೇಗೆ ಅಂದರೆ ಅದೊಂಥರ ಸೈಲೆಂಟ್ ಮೆಷಿನ್ ಥರ. ಅದು ಯಾವತ್ತೂ ಅದರ ಎಮೋಷನ್ಸ್ನ ನಮ್ಮ ಹತ್ರ ತೋರಿಸಲ್ಲ, ಬಟ್ ನಮ್ಮ ಎಮೋಷನ್ಸ್ನ ನಾವು ಕಂಪ್ಲೀಟಾಗಿ ಬೈಕ್ಗಳ ಮೇಲೆ ತೋರಿಸ್ಬೋದು. ನಮ್ಮ ಎಮೋಷನ್ಸ್ನ ಕಂಪ್ಲೀಟಾಗಿ ಮಿರರ್ ಥರ ರಿಫ್ಲೆಕ್ಟ್ ಮಾಡುತ್ತೆ ಬೈಕ್ಗಳು. ನೀವು ಅನ್ನೋದಕ್ಕಿಂತ ನಂತರ ತುಂಬ ಜನ ಹುಡುಗರದ್ದು ಎಕ್ಸ್ಪೀರಿಯೆನ್ಸ್ನ ನೀವು ಕೇಳಿ, ಅಥವಾ ಬೈಕರ್ಸ್ ಎಕ್ಸ್ಪೀರಿಯೆನ್ಸ್ಗಳನ್ನ ಕೇಳಿ. ತುಂಬ ಜನ ಬೈಕರ್ಸ್ಗಳಾಗಿರೋದು ಜೀವನದಲ್ಲಿ ಕಂಪ್ಲೀಟಾಗಿ ಫೇಲ್ಯೂರ್ಸು ಎಲ್ಲ ನೋಡಿ ಜೀವನ ಅನ್ನೋ ಪಾಠನ ನೀಟಾಗಿ ಕಲ್ತ ಮೇಲೆ ತುಂಬ ಜನ ಬೈಕರ್ಸ್ಗಳಾಗ್ತಾರೆ. ಏನಕ್ಕೆ ಅಂದರೆ ಕಂಪ್ಲೀಟಾಗಿ ಒಂದು ಎಮೋಷನ್ಲೆಸ್ ಮೆಷಿನ್ ಇದು. ನೀವು ನಿಮ್ಮ ಎಮೋಷನ್ಸ್ನ ಮಾತ್ರ ಅದ್ರ ಮೇಲೆ ತೋರಿಸ್ಬೋದೇ ಹೊರತು ಅದರ ಎಮೋಷನ್ಸ್ನ ಅದು ಯಾವತ್ತೂ ನಮ್ಮ ಮೇಲೆ ತೋರಿಸಲ್ಲ. ಸೊ ಆ ಥರ ಒಂಥರ ಮಿರರ್ ಇರೋ ಥರ ಬೈಕ್ಗಳು. ಸೊ ಅದಕ್ಕೆ ಹುಡುಗಿರಿಗಿಂತ ಜಾಸ್ತಿ ಬೈಕ್ಗಳಿಗೆ ಪ್ರಿಫರ್ ಮಾಡೋದು ಏನಕ್ಕೆ ಅಂದರೆ ಇದೊಂದೇ ರೀಸನ್. ಸೊ ಮೋಸ ಹೋಗೋರೆಲ್ಲ ಕಂಪ್ಲೀಟಾಗಿ ಬುದ್ಧಿ ಕಲೀರಿ, ಯಾರು ಮೋಸ ಹೋಗೋಂಥ ಅವಶ್ಯಕತೆ ಇಲ್ಲ. ಈ ಮಾತನ್ನ ನಾನು ಹೇಳಂಗೇ ಇಲ್ಲ. ನಾನು ತುಂಬ ಸಲ ಮೋಸ ಹೋಗಿದ್ದೀನಿ, ಯಾವತ್ತೂ ಯಾರಿಗೂ ಮೋಸ ಮಾಡಿಲ್ಲ, ಬಟ್ ಮೋಸ ಮಾತ್ರ ತುಂಬ ಸಲ ಹೋಗಿದ್ದೀನಿ. ಈ ಮಾತು ಏನಕ್ಕೆ ಬಂತು ಈ ವಿಡಿಯೋದಲ್ಲಿ ಅರ್ಥನೇ ಆಗ್ತಾಯಿಲ್ಲ ನೋಡಿ. ಇದೇ ಒಂದು ಬೆಸ್ಟ್ ಎಕ್ಸಾಂಪಲ್. ಗಾಡಿ ಮೇಲೆ ಕೂತ್ಕೊಂಡ್ರೆ ಏನಾಗುತ್ತೆ, ಏನು ಮಾಡ್ತೀವಿ, ಎಲ್ಲೋಗ್ತಾ ಇದ್ದೀವಿ ಏನೂ ಗೊತ್ತಾಗಲ್ಲ. ಆ ಥರ ಒಂದು ಕಂಪ್ಲೀಟಾಗಿ ಮೈ ಮರೆಸೋವಂಥ ಮೆಷಿನ್ ಈ ಗಾಡಿ. ಬಟ್ ಆದರೂ ಒಳ್ಳೆ ಫೀಲ್ ಬರ್ತದೆ ಗಾಡಿ ಕಂಪ್ಲೀಟಾಗಿ. ಮುಂಚೆ ಈ ಸೈಡಲ್ಲಿ ಫೇರಿಂಗ್ ಎಲ್ಲ ಇದ್ದಾಗ ಈ ಥರ ಏನೂ ಅನಿಸ್ತಾ ಇರಲಿಲ್ಲ, ಒಂಥರ ಅಬ್ರಪ್ಟ್ ಆಗಿತ್ತು ಲುಕ್ಕು. ಇವಾಗ ಫೇರಿಂಗ್ ಎಲ್ಲ ತೆಗೆದ್ಮೇಲೆ ಮುಂದೆ ಒಂಥರ ಏನೋ ಗುಂಡು ಬಾಲ್ ಥರ ಕಾಣಿಸ್ತೈತೆ ಹೆಡ್ಲೈಟು. ಜೊತೆಲಿ ಓಡೋಮೀಟ್ರ್ ಇಲ್ಲ, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ, ಏನಾಗ್ತದೆ ಅಂತ ನೋಡೋದಕ್ಕೆ. ಆಮೇಲೆ ಒಂದು ಕಡೆ ಏನೋ ಏರೋಡೈನಮಿಕ್ ಥರ ಕಂಪ್ಲೀಟಾಗಿ ಗಾಳಿ ಮೊಕ್ಕೆ ರಪ್ ಅಂತ ಹೊಡಿತಾ ಇದೆ. ಸೊ ಎಲ್ಲೋ ಒಂಥರ ಮಜಾ ಕೊಡ್ತಾ ಇದೆ ಈ ಥರ ಫೈರಿಂಗ್ ಇಲ್ದಿರೋಂಥ ಗಾಡಿ. ನೇಕೆಡ್ ವರ್ಷನ್ ಗಾಡಿಗಳು, ನೇಕೆಡ್ ಸ್ಪೋರ್ಟ್ಸ್ ಟೂರರ್ಗಳನ್ನ ಏನಕ್ಕೆ ಪ್ರಿಫರ್ ಮಾಡ್ತಾರೆ ಅಂತ ನನಗೆ ಇವಾಗ ಅರ್ಥ ಆಗ್ತಾ ಇದೆ ಒಂದು ಕಡೆ.